ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಆದರದ ಸ್ವಾಗತ. ಇಂದು ಮತ್ತೊಂದು ಹರಟೆ ದಿನ. ಕೆಲವು ಎಪಿಸೋಡ್ಗಳಲ್ಲಿ ನಮ್ಮ ಸಮಾಜದಲ್ಲಿ ನಾನು ಕಂಡಂಥ ಏನೇನು ಕೊರತೆ ಅವುಗಳ ಬಗ್ಗೆ ನಾನು ಮಾತಾಡಿದ್ದೇನೆ. ಅವುಗಳಿಗೆ ನೀವು ಅದ್ಭುತವಾಗಿ ಪ್ರತಿಕ್ರಿಯಿಸಿದ್ದೀರಾ. ನಿಮ್ಮ ಫೀಡ್ಬ್ಯಾಕ್ಗೆ, ನಿಮ್ಮ ಅನುಭವಗಳಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಇದೇ ರೀತಿ ನಿಮ್ಮ ಉತ್ತೇಜನ, ನಿಮ್ಮ ಸಪೋರ್ಟ್ ನನಗೆ ಮತ್ತು ನಮ್ಮ ಚಾನೆಲ್ಗೆ ಮುಂದುವರಿಯಲಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಮಾತಾಡಬೇಕು ಅಂತಿರೋ ವಿಚಾರ, ನಮ್ಮ ಸುತ್ತಮುತ್ತ ಇಷ್ಟು ತೊಂದರೆಗಳಿರಬೇಕಾದ್ರೆ, ಇಷ್ಟು ಒಂದು ರೀತಿಯ ಸರಿಯಾಗಿಲ್ಲ ಅಂತ ಅನಿಸೋ ಒಂದು ವಿಷಯಗಳು ನಮ್ಮ ಕಣ್ಮುಂದೆ ಬಂದಾಗ ಒಬ್ಬ ನಾಗರಿಕನಾಗಿ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಮೂಲಕ ನನ್ನ ಅನಿಸಿಕೆ ಹಂಚ್ಕೋತಿದ್ದೀನಿ ಮತ್ತು ಒಬ್ಬ ವ್ಯಕ್ತಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆನೂ ನಾನು ಹಂಚ್ಕೊಳ್ಳೋಕ್ಕೆ ನಿಮ್ಮ ಜೊತೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಯಾವುದನ್ನ ವಿಷಯ ಚೇಂಜ್ ಆಗಬೇಕು ಅಂತಂದರೆ, ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ಅದರ್ಸ್ ಅಂತ. ಅಂದರೆ ಬೇರೆಯವರಲ್ಲಿ ನೀನು ಏನು ಬದಲಾವಣೆ ಕಾಣಬೇಕು ಅಂತಿರ್ತೀಯೋ ಅದನ್ನು ನಿನ್ನಲ್ಲೇ ನೀನು ಕಾಣು ಮೊದಲು ಅಂತ ಅದಕ್ಕೆ ಅರ್ಥ ಬರುತ್ತೆ. ಸೊ ಒಬ್ಬ ನಾಗರಿಕನಾಗಿ ಒಂದು ಅನ್ಯಾಯ ಅಥವಾ ನನಗೆ ಇಷ್ಟ ಆಗದೆ ಇರ್ತದ್ದು ವಿಧಾನವನ್ನು ನಡೀತು ಸಮಾಜದಲ್ಲಿ ಅಂತಂದರೆ ನಾನು ಏನು ಮಾಡಬಹುದು? ಒಂದು, ನಮಗೆ ಆ್ಯಕ್ಚುಲ್ ಆಗಿ 3-4 ದಾರಿಗಳಿವೆ. ಒಂದು ಉದಾಹರಣೆ ಸಮೇತ ನಾನು ತಿಳಿಸ್ತೀನಿ. ನಮ್ಮ ಬೆಂಗಳೂರು ನಗರ ತಗೊಳ್ರೆ, ಬೆಂಗಳೂರು ನಗರ ಉದಾಹರಣೆ ಅಷ್ಟೇನೆ. ನಾವು ಯಾವುದೇ ಹಳ್ಳಿಗೆ ಹೋಗಲಿ, ಯಾವುದೇ ನಗರ ತಗೊಳ್ಳಿ, ಹಳ್ಳಿಗಳಲ್ಲಿ ಇರಲ್ಲ, ನಗರಗಳಲ್ಲಿ ತಗೊಳ್ರೆ ಈ ರಸ್ತೆಯ ದುರ್ವ್ಯವಸ್ಥೆ ಮತ್ತು ಕಸ ಇವುಗಳು ನಮಗೆ ಕಣ್ಣಿಗೆ ರಾಚತೆ. ಎಲ್ಲಿ ಹೋದರೂ ಅಲ್ಲಿ ರಾಚತೆ. ನಮ್ಮ ರಾಜಕಾರಣಿಗಳು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ? ಅವ್ರಿಗೆ ಅದರಿಂದ ಏನೂ ತೊಂದರೆ ಏನಾಗಲ್ಲ. ನಾವು ಜನಸಾಮಾನ್ಯರು ಓಡಾಡುವಂಥ ರಸ್ತೆಯಲ್ಲಿ ಅವರು ದಿನ ಓಡಾಡೋದೂ ಇಲ್ಲ. ಸೊ ಒಬ್ಬ ನಾಗರಿಕನಾಗಿ ನಾವು ಏನು ಮಾಡಬಹುದು? ಈ ರಸ್ತೆ ಗುಂಡಿ ಬಗ್ಗೆ ಮಾತಾಡಬೇಕು ಅಂತಂದರೆ, ವಿ ಕ್ಯಾನ್ ಕ್ರಿಯೇಟ್ ಎ ಮೂಮೆಂಟ್, ವಿ ಕ್ಯಾನ್ ಸ್ಟಾರ್ಟ್ ಎ ಮೂಮೆಂಟ್. ನಾವು ಓಡಾಡ್ತಿರೋ ಪ್ರತಿಯೊಂದು ರಸ್ತೆಯಲ್ಲೂ ಕಣ್ಣಿಗೆ ಕಾಣುವಷ್ಟು ರಸ್ತೆ ಗುಂಡಿಗಳಿವೆ. ಅನ್ಸೈಂಟಿಫಿಕ್ಲಿ ಡಿಸೈನ್ಡ್ ರೋಡ್ ಹಂಪುಗಳು ಇವೆ. ಒಂದೇ ಒಂದು ನಿಮಿಷ ಅದಕ್ಕಾಗಿ ನಾವು ಡಿವೋಟ್ ಮಾಡಿ, ನಾವು ಓಡಾಡೋ ರಸ್ತೆಯಲ್ಲೇ ಕಾಣುವ ಕೆಲವು ತೊಂದರೆಗಳನ್ನ ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ. ಆ ವಿಡಿಯೋ ರೆಕಾರ್ಡನ್ನು ನನ್ನ ಚಾನೆಲ್ ಮೂಲಕನಾಗಲಿ ಅಥವಾ ನಿಮಗೆ ಯಾವುದೇ ಒಂದು ಅವಿನ್ಯೂ ಇದೆ ಅಂತ ಅನಿಸಿದ್ರೆ ಆ ಒಂದು ಅವಿನ್ಯೂ ಮೂಲಕನಾಗಲಿ ಸರ್ಕಾರದ ಕಿವಿಗೆ ಮತ್ತು ಕಣ್ಣಿಗೆ ತಲುಪೋ ಹಾಗೆ ನಾವು ಮಾಡಬಹುದು, ನಾವು ಮಾಡಬೇಕು. ಎಲ್ಲಿವರೆಗೆ ನಾವು ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಪ್ರಭುಗಳಾದ ನಾವು ಸೈಲೆಂಟ್ ಆಗಿ ತೊಂದರೆಯನ್ನು ಸಹಿಸ್ಕೊಂಡಿರ್ತೀವೋ, ನಮ್ಮನ್ನು ಸೇವೆ ಮಾಡಬೇಕು ಅಂತ ಆಸೆ ಪಟ್ಟು ಬಂದಿರುವಂಥ ಸೇವಕರಿಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನಸ್ಸು ಬರೋದೇನೇ ಇಲ್ಲ. ಸೊ ಇದನ್ನ ಒಂದು ಮೂಮೆಂಟ್ ಆಗಿ ಮಾಡ್ಬೋದು. ಇದಕ್ಕೆ ನಾವೇನು ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ. ಕೆಲವು ನಿಮಿಷಗಳು ನಾವು ಕೊಡಬೇಕಾಗತ್ತೆ ನಮ್ಮ ಸಮಾಜಕ್ಕೆ, ನಮ್ಮ ರಸ್ತೆಗೆ, ನಮ್ಮ ದೇಶಕ್ಕೆ, ಪ್ಲಸ್ ನನ್ನ ಜೊತೆಯಲ್ಲಿ ಇರುವಂಥ ನನ್ನ ಕೋ ಸಿಟಿಸನ್ಸ್ ಅಂತ ಏನಂತೀವಿ ಅವ್ರಗಳ ಅನುಕೂಲಕ್ಕೆ. ಇದು ನಾನು ಮಾಡಬೇಕಾದಂಥ ಒಂದು ಚಿಕ್ಕದ ಒಂದು ಸೇವೆ ಅಂತ ಅಂದ್ಕೊಂಡು ಇಂಥದ್ದು ಮಾಡಬೇಕು. ಅದು ರಸ್ತೆಯಲ್ಲಿ ರೋಡ್ ಹಂಪ್ ಇರ್ಬೋದು, ಇಲ್ಲ ರಸ್ತೆ ಬದಿಯಲ್ಲಿ ಬಿಸಾಡೋ ಕಸಗಳನ್ನು ಈ ಥರ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ನಡುವೆ ತುಂಬ ಪವರ್ಫುಲ್ ಆಗಿದೆ. ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಯಾರ ಕಣ್ಣಿಗೆ ಬೀಳಬೇಕೋ, ಯಾರ ಕಿವಿಗೆ ವಿಚಾರ ತಲುಪಬೇಕೋ ಅದನ್ನು ತಲುಪಿಸ್ಬೋದು. ಇದು ಒಂದು. ಎರಡನೇದು, ನಮ್ಮಲ್ಲಿ ಎಷ್ಟೋ ಸಲ ಆಗ್ತಿರೋ ಅನ್ಯಾಯಗಳ ಬಗ್ಗೆ ನಮಗೆ ಏನಂತೀವಿ, ಒಂದು ಪ್ರೂಫ್ ಅಂತ ಇರಲ್ಲ, ಆಧಾರ ಇರಲ್ಲ ನಮಗೆ. ಬಟ್ ಎಲ್ಲೋ ನಡೀತಿದೆ ಅಂತ ಒಂದು ಸುದೀರ್ಘವಾದ ಅನುಮಾನ ಇರುತ್ತೆ. ಅಂಥ ವಿಚಾರಗಳನ್ನ ನಾವೇನು ಮಾಡ್ಬೋದು? ವೈಯಕ್ತಿಕ ದ್ವೇಷ ಇಲ್ಲದೆ, ಯಾರನ್ನು ಬೈಯದೆ, ಯಾರನ್ನು ಹೆದರಿಸದೆ
ಸೋಷಿಯಲ್ ಮೀಡಿಯಾ ಮೂಲಕನೇ ನಮ್ಮ ಆಸೆಗಳನ್ನು ಹಂಚ್ಕೋಬಹುದು. ಈ ಹರಟೆಯ ಉದ್ದೇಶನೂ ಅದೇನೇನೆ. ನನಗೆ ನನ್ನ ಸುತ್ತಮುತ್ತ ನಾನು ಕರಪ್ಷನ್ ಬಗ್ಗೆ ಮಾತಾಡಿದ್ದೀನಿ ನಿಮ್ಗಳ ಜೊತೆ ಹೀಗೆ ರಾಜಕಾರಣಿಗಳು ಅವರ ಸ್ವಇಚ್ಛೆಗೆ ತಕ್ಕಂಗೆ ನಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ. ಯಾವುದ್ರದ್ದು ನನಗೆ ಪ್ರೂಫ್ ಇಲ್ಲ, ಆದರೆ ಆಗ್ತಿದೆ ಅನ್ನೋ ಅನುಮಾನ ಇದೆ. ಸೊ ಅದಕ್ಕೆ ಯಾರ ಹೆಸರನ್ನು ಹೇಳ್ದಿರೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಅಟ್ಲೀಸ್ಟ್ ಒಬ್ಬ ನಾಗರಿಕನಾಗಿ ಇದ್ರ ಬಗ್ಗೆ ನಾನು ಮನಃಬಿಚ್ಚಿಯಾಗಿ ಮಾತಾಡಬಹುದು. ಆದ್ರೆ ಒಂದೇ ಒಂದು ಗಮನ ಇಟ್ಕೋಬೇಕು, ನಾನು ಮಾಡೋದ್ರಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ನಿಂದನೆ ಇರಬಾರ್ದು, ಯಾವುದೇ ರೀತಿ ದ್ವೇಷ ಇರಬಾರ್ದು. ಯಾವ ಕೆಟ್ಟ ಭಾಷೆನೂ ಉಪಯೋಗಿಸ್ತೀರಿ ನಾನು ಮಾಡಿದ್ರೆ ಅದು ನನ್ನ ಘನತೆಯನ್ನು ಉಳಿಸುತ್ತೆ. ಎಂದೋ ಇದು ನಾನು ವಾಡೋ ಮಾತು ಯಾರ ಕಣ್ಣಿಗೆ ಬೀಳ್ಬೇಕೋ ಅದು ಬೀಳುತ್ತೆ, ಯಾರ ಕಿವಿಗೆ ತಾಕಬೇಕೋ ಅದು ತಾಕತ್ತೆ. ಕೆಲವು ಬಾರಿ ನಮಗೆ ಒಂದು ಪ್ರೂಫ್ ಇರುತ್ತೆ. ಆ ಒಂದು ಪ್ರೂಫ್ ಇಟ್ಕೊಂಡಾಗ ನಮ್ಮ ದೇಶದಲ್ಲಿ ಬಹಳ ಸುಲಭವಾದಂಥ ಒಂದು ಕಾನೂನಿದೆ, PIL ಅಂತ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಈ PIL ನ ಫೈಲ್ ಮಾಡ್ಬೋದು. ಜಾಸ್ತಿ ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ. ನಮ್ಮಲ್ಲಿರೋ ಆಧಾರಗಳನ್ನೆಲ್ಲ ಕೊಟ್ಟು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡಿ ಕೋರ್ಟಿನ ಮೂಲಕ, ಅಂದ್ರೆ ನ್ಯಾಯಾಂಗದ ಮೂಲಕ ನಾವು ತರಬೇಕು ಅಂದುಕೊಂಡಿರೋ ಬದಲಾವಣೆನ ತರಬಹುದು. ಮಿತ್ರರೇ, ನಮ್ಮ ದೇಶದಲ್ಲಿ ಸಾಕಷ್ಟು PILಗಳು ಫೈಲ್ ಆಗತ್ತೆ. ಈ RTI ಅಂತ ಒಂದು ಬಂದಿರೋದು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಬಂದಿರೋದು, ನನಗೆ ತಿಳ್ಕೊಳ್ಬೇಕಾದಂಥ ವಿಚಾರನ ತಿಳ್ಕೊಳ್ಳೋದಿಕ್ಕೆ, ಅದಕ್ಕೆ ಸಂಬಂಧಪಟ್ಟ ಆಧಾರನ ಕಲೆಕ್ಟ್ ಮಾಡೋದಿಕ್ಕೆ ಬಹಳ ಸಹಕಾರಿ ಮಾಡುತ್ತೆ. ನಾವು ಇದಕ್ಕೆ ಅಂತ ಕೆಲವು ಸಮಯನ ವ್ಯಯ ಮಾಡಿ ನನ್ನ ಹೇಳಿಕೆ ಏನಿದೆ, ಯಾವ ಚೇಂಜ್ ನಾನು ತರಬೇಕು ಅಂತಿದ್ದೀನಿ ಅದನ್ನು ನಾನು ತರ್ಬೋದು. ನಾನು ಕೆಲವೊಂದು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಯಾವ ರೀತಿ PILಗಳಿಂದ ನಮ್ಮ ಸರ್ಕಾರಗಳು ಯಾವ ರೀತಿ ಎಚ್ಚೆತ್ತಿವೆ, ಅದಕ್ಕೆ ಯಾವ ರೀತಿ ಕಾರ್ಯಕ್ರಮ ರೂಪಿಸಿದೆ ಅನ್ನೋದ್ರ ಬಗ್ಗೆ ಒಂದು 2-3 ಕೇಸನ್ನು ನಾನು ತಿಳಿಸ್ತೀನಿ. ನಾವೆಲ್ಲ ಮಿಡ್ ಡೇ ಮೀಲ್ಸ್ ಅಂತ ಕೇಳಿರ್ಬೋದು. ಸ್ಕೂಲ್ ಹುಡುಗರಿಗೆ ಮಿಡ್ ಡೇ ಮೀಲ್ಸ್ ಅಂತ ಒಂದು ಇದು ಬರುತ್ತೆ. ಇದು ಹೆಂಗೆ ಶುರು ಆಯಿತು? ಇದು ಒಂದು PIL ನಿಂದ ರೂಪುಗೊಂಡಂತ ಒಂದು ಸ್ಕೀಮ್. ಇದು ಸದ್ಯಕ್ಕೆ ಆ ಡೀಟೇಲ್ಸ್ ಇಲ್ಲ, ಬಟ್ ಇದು ಐ ನೋ ಇಟ್ ಈಸ್ ಫ್ರಮ್ ಎ PIL. ಅದೇ ರೀತಿ ಪಾಶ್ ಆಕ್ಟ್ ಅಂತ ಒಂದು ಬಂದಿದೆ, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ. ಈ ಆಕ್ಟ್ ಬಂದಿರೋದಕ್ಕೂ ಕಾರಣ ನಾಗರಿಕರು ತಮ್ಮ ಕೈಗೆತ್ತಿಕೊಂಡಂತ ಒಂದು PIL ನಿಂದ ಇದು ಬಂದಿದೆ. ಇದರಿಂದ ಏನಾಗಿದೆ, ಕೆಲಸ ಮಾಡೋ ಸ್ಥಳಗಳಲ್ಲಿ ಮಹಿಳೆಯರಿಗೆ ಆಗುತ್ತಿದ್ದಂತಹ ಸಾಕಷ್ಟು ಅನಾನುಕೂಲತೆಗಳಿಗೆ ಉತ್ತರ ಸಿಕ್ಕಿದೆ. ಸೊ ಈ ರೀತಿ ಒಂದು ಡೈಮೆನ್ಷನ್ ಇದು, ನಾನು ಏನು ಮಾಡಬಹುದು ಒಬ್ಬ ನಾಗರಿಕನಾಗಿ ಅಂತ. ಸಂಕ್ಷಿಪ್ತವಾಗಿ ತಿರ್ಗಾ ಹೇಳಬೇಕು ಅಂತಂದ್ರೆ, ನನ್ನಲ್ಲಿ ಪ್ರೂಫ್ ಇದ್ರೆ PIL ಹಾಕಿ ಮಾಡ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಉಪಯೋಗಿಸಿ ನನ್ನ ಅನಿಸಿಕೆ ಏನು ಅನ್ನೋದನ್ನ ತಿಳಿಸ್ಬೋದು, ಇಲ್ಲ ಒಂದು ಕ್ಯಾಮರಾ, ಒಂದು ವಿಟ್ನೆಸ್ ಮೂಲಕ ಅಂತಂದ್ರೆ ಉದಾಹರಣೆ ರೋಡ್ ಹಂಪ್ ಕೊಟ್ಟನಲ್ಲ ಆ ರೀತಿ ಇರ್ಬೋದು, ಇಲ್ಲ ಕಸದ ಬಗ್ಗೆ ಇರ್ಬೋದು, ರಸ್ತೆ ಬದಿ ಕಸದ ಬಗ್ಗೆ ಇರ್ಬೋದು, ಇವುಗಳ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ತಲುಪಿಸ್ಬೋದು. ಇದು ಒಂದು. ಎರಡನೇದು ಬಹಳ ಮುಖ್ಯ, ಯಾವ ತಪ್ಪನ್ನು ನಾನು ನೋಡಬಾರ್ದು ಅಂತಿರ್ತೀನೋ ಆ ತಪ್ಪನ್ನು ನಾನೇ ಮಾಡದೇ ಇರೋದು. ಇದಕ್ಕೆ 5 ಪೈಸಾ ಖರ್ಚು ಮಾಡಬೇಕಾಗಿಲ್ಲ. ಕಸನ ಮನಸ್ಸೋ ಇಚ್ಛೆ ರಸ್ತೆಯಲ್ಲಿ ಎಲ್ಲಿ ಕಂಡ್ರೆ ಅಲ್ಲಿ ಬಿಸಾಕದೇ ಇರೋದು ನಾವು ದೇಶಕ್ಕೆ ಕೊಡೋ ಒಂದು ದೊಡ್ಡ ಸೇವೆನೇ ಆಗಿರುತ್ತೆ. ಅದೇ ರೀತಿ ರಸ್ತೆ ನಂದೊಬ್ಬಂದೇ ಅಲ್ಲ, ನನ್ನ ಜೊತೆ ಸಾವಿರಾರು ಜನ ಓಡಾಡುವಂಥ ಒಂದು ಜಾಗ ಅದು. ಆ ಜಾಗದಲ್ಲಿ ನನ್ನಷ್ಟೇ ಪರಿಣಿತಿ ಇಲ್ಲದವರು ಉಪಯೋಗಿಸ್ತಾರೆ ಆ ರಸ್ತೆನ ಅನ್ನೋ ಒಂದು ಜ್ಞಾನ ಇಟ್ಕೊಂಡು ಎಲ್ಲರೂ ಹೋಗೋಕ್ಕೆ ಅನುಕೂಲ ಆಗೋ ಹಾಗೆ ನಾನು ರೈಡ್ ಮಾಡೋದು ಅಥವಾ ಡ್ರೈವಿಂಗ್ ಮಾಡೋದ್ರಿಂದ ನಾನು ನನ್ನ ದೇಶಕ್ಕೆ ಒಂದು ಸೇವೆ ಮಾಡಬಹುದು. ತಕ್ಷಣ ಚೇಂಜ್ ಆಗತ್ತಾ? ಆಗಲ್ಲ. ಇದು ಒಂಥರ ಸುಧಾರಣೆ ಅನ್ನೋದು ನಮ್ಮ ದೇಹದಲ್ಲಿರೋ ಕೊಬ್ಬಿನ ಥರ. ನಮ್ಮ ದೇಹದಲ್ಲಿರೋ ಕಲೆಕ್ಟ್ ಆಗೋ ಫ್ಯಾಟು ಓವರ್ ನೈಟಲ್ಲಿ ಯಾವುದೂ ಆಗಲ್ಲ. ವರ್ಷಾನುಗಟ್ಲೆಯಿಂದ ನಮ್ಮ ಅಲಸಿಕೆಯಿಂದ, ನಮ್ಮ ಸೋಂಬೇರಿತನದಿಂದ ಕೂಡತ್ತೆ. ಅದನ್ನು ನಾನು ಒಂದೇ ದಿವಸದಲ್ಲಿ ಓಡಿಸ್ಬಿಡ್ತೀನಿ ಅನ್ನೋದು ಭ್ರಮೆ ಆಗತ್ತೆ. ಅದೇ ರೀತಿ ನಾವು ಕಾಣಕ್ಕೆ ಆಸೆ ಪಡುವಂಥ ಒಂದು ಪರಿಸ್ಥಿತಿ ನಾವು ತರಬೇಕು ಅಂತಂದರೆ ತಾಳ್ಮೆ ಬಹಳ ಮುಖ್ಯ, ಕಂಟಿನ್ಯೂಟಿ ಬಹಳ ಮುಖ್ಯ, ಪರಿಶ್ರಮ ಬಹಳ ಮುಖ್ಯ.
ನಾನು ನಿಮ್ಮ ಜೊತೆ ಮೂರನೇ ಡೈಮೆನ್ಷನ್ ಇದಕ್ಕೆ ಕೊಡ್ತೀನಿ, ಯಾವ ರೀತಿ ಸಮಾಜಕ್ಕೆ ನಾವು ಕೊಡುಗೆ ಕೊಡಬಹುದು ಅಂತ. ನನ್ನಿಂದ ಏನಾಗತ್ತೆ ಸಮಾಜಕ್ಕೆ ಉಪಯೋಗ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮಿತ್ರರೇ, ಈ ಒಂದು ಸಂದರ್ಭದಲ್ಲಿ ನನ್ನಲ್ಲಿ ಉಂಟಾದ ಒಂದು ಚಿಕ್ಕ ಯೋಚನೆ ಯಾವ ರೀತಿ ಅದು ಹೆಮ್ಮರವಾಗಿ ನನ್ನಲ್ಲಿ ಬೆಳೆದಿದೆ, ಅದನ್ನು ನಾನು ಯಾವ ರೀತಿ ನಾನು ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತು, ಈ ನಡುವೆ ನಮ್ಮ ದೇಶದಲ್ಲಿ ನಡೀತಿರುವಂತಹ ದೊಡ್ಡ ಸುದ್ದಿಗಳಲ್ಲಿ ಒಂದು ಸುದ್ದಿ, ಭಾರತ GDP ನಲ್ಲಿ ಪ್ರಪಂಚದಲ್ಲೇ ಮೂರನೆಯ ದೊಡ್ಡ ಶಕ್ತಿ, ಮೂರನೇದೋ ನಾಲ್ಕನೇದೋ ನನಗೆ ಗೊತ್ತಾಗ್ತಿಲ್ಲ, ಬಟ್ ಎರಡರಲ್ಲಿ ಒಂದು, ಮೂರನೇದೋ ನಾಲ್ಕನೇದೋ ಒಂದು ದೊಡ್ಡ ಶಕ್ತಿಯಾಗಿ ಹೊಮ್ಮಿದೆ ಅಂತ ಒಂದು ಸುದ್ದಿ ಹರಡಿದೆ. ನಿಜಾನ ಇಲ್ವಾ ನನಗಂತೂ ಗೊತ್ತಿಲ್ಲ. ಸುದ್ದಿ ಇದೆಯಾ? ಖಂಡಿತ ಇದೆ. ಆದರೆ ಈ ಸುದ್ದಿಗೆ ಒಂದು ಕೌಂಟರ್ ಅಂತ ಕೊಡೋದಕ್ಕೆ ಇನ್ನೊಂದು ರೀತಿ ಆರ್ಗ್ಯುಮೆಂಟ್ಗಳು ನಮಗೆ ನಮ್ಮ ರಾಜಕಾರಣಿಗಳೇ ನಮಗೆ ಹಂಚ್ತಾ ಇದ್ದಾರೆ. GDP ಬೆಳೆದಿರ್ಬೋದು, ಬಟ್ ಪರ್ ಕ್ಯಾಪಿಟಾ GDP ನೋಡಿ, ಈ ದೇಶಕ್ಕಿಂತ ಕಮ್ಮಿ ಇದೆ, ಆ ದೇಶಕ್ಕಿಂತ ಕಮ್ಮಿ ಇದೆ ಅಂತ ಮಾತಾಡಕ್ಕೆ ಶುರು ಮಾಡ್ತಿದ್ದಾರೆ. ಅವ್ರ ಹತ್ರ ಈ ಮಾತಿಗೆ ಆಧಾರ ಇದೆಯಾ? ದೇವ್ರಿಗೆ ಗೊತ್ತು. ಬಟ್ ಮಾತಾಡ್ತಾ ಇದ್ದಾರಾ? ಮಾತಾಡ್ತಾ ಇದ್ದಾರೆ. ಎರಡು ಬದಿ ರಾಜಕಾರಣಿಗಳು ಇದ್ರ ಬಗ್ಗೆ ಬರೀ ಚರ್ಚೆ, ಮೈಕ್ ಮುಂದೆ ಭಾಷಣ ಮಾಡೋದು ಬಿಟ್ಟು ಇದರಲ್ಲಿ ಏನಾದರೂ ಸತ್ಯ ಇದೆಯಾ, ಆ ಸತ್ಯ ಇದ್ರೆ ಅದನ್ನ ನಾವು ಯಾವ ರೀತಿ ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ಯಾವ ರಾಜಕಾರಣಿನೂ ಇದುವರೆಗೂ ನನ್ನ ಕಂಡಂತೆ ಯೋಚನೆ ಮಾಡಿಲ್ಲ. ಒಬ್ಬ ನಾಗರಿಕನಾಗಿ ನಾನು ಯೋಚನೆ ಮಾಡಿದೆ, ಏನು ನಾನು ಮಾಡಬಹುದು ಇದನ್ನ ಸರಿ ಹೋಗೋದಿಕ್ಕೆ? ಏನು ಪ್ರಾಬ್ಲಮ್ ಏನು? GDP ಬೆಳೆದಿದೆ, ಎಲ್ಲರೂ ಒಪ್ಪುವಂತ ಮಾತು. ಆದರೆ ಆ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಬಹಳ ಕಮ್ಮಿ ಜನ ಅಂತ ಒಂದು ಕಂಪ್ಲೇಂಟ್ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ನಮ್ಮ GDP ಬೆಳೆಸೋದಿಕ್ಕೆ ಸುಮಾರು ಒಂದು 60% 70% ಜನ ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಕೊಟ್ರೆ, ಅಂದ್ರೆ ಗಣನೀಯವಾಗಿ ಕಾಂಟ್ರಿಬ್ಯೂಷನ್ ಕೊಟ್ರೆ, ಒಂದು GDPನೂ ಬೆಳೆಯುತ್ತೆ, ಪರ್ ಕ್ಯಾಪಿಟಾ GDPನೂ ಬೆಳೆಯುತ್ತಲ್ವೇ? ಇದು ನನಗೆ ತೋರಿಸಿದಂಥ ಒಂದು ಯೋಚನೆ. ಈ ಒಂದು ಯೋಚನೆ ಇದಕ್ಕೆ ನಾನು ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ರೂಪುಗೊಂಡ ಒಂದು ಯೋಜನೆ LMS ಅಂತ, ಅಂದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಾನು ಈಗ ಒಂದು ಮಲ್ಟಿಲಿಂಗ್ವಲ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಒಂದು ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲಿ ಅದು ಜನಗಳ ಮುಂದೆ ಬರುತ್ತೆ. ಏನು LMS ನ ಉದ್ದೇಶ ಏನು? ನಮ್ಮ ಜನರಿಗೆ ಇಂಡಿಯಾದಲ್ಲಿ ನಾವು ಕ್ಯಾಟಗರೀಸ್ ಯಾರ್ಯಾರು ಇದ್ದಾರೆ ಅಂತ ಕ್ಯಾಟಗರೀಸ್ ಮಾಡಿದ್ರೆ, ವಿದ್ಯಾರ್ಥಿಗಳು ಒಂದು ಕ್ಯಾಟಗರಿ ಇದೆ, ಸಾಕಷ್ಟು ಜನ ಇದ್ದಾರೆ. ಅನ್ಎಂಪ್ಲಾಯ್ಡ್ ಅನ್ನೋದು ಒಂದು ಕ್ಯಾಟಗರಿ ಇದೆ, ಅದು ಸಾಕಷ್ಟು ಇದೆ. ವರ್ಕಿಂಗ್ ಪ್ರೊಫೆಷನಲ್ಸ್ ಅನ್ನೋ ಒಂದು ಕ್ಯಾಟಗರಿ ಇದೆ, ಅದರಲ್ಲೂ ಸಾಕಷ್ಟು ಜನ ಇದ್ದಾರೆ. ಹೋಮ್ ಮೇಕರ್ಸ್ ಅಂತ, ಗೃಹಿಣಿಯರು ಅಂತ ಇದ್ದಾರೆ, ಅವರುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಮತ್ತೆ ನನ್ನಂಥ ವಯಸ್ಸಾದಂಥವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಈ ಎಲ್ಲ ಕ್ಯಾಟಗರಿಗಳಿಗೂ ಸರಿಯಾದ ರೀತಿ ಒಂದು ನಾಲೆಡ್ಜ್ನ ಕೊಟ್ಟು ಅವರಿಗೆ ಯಾವ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಅರಿವಳಿಕೆ ಕೊಟ್ಟು, ಅರಿವಳಿಕೆ ಅಂದರೆ ಇಂಜೆಕ್ಷನ್ ಇಂದ ಕೊಡೋ ಅರಿವಳಿಕೆ ಅಲ್ಲ, ಅರಿವು ಕೊಟ್ಟು, ಮತ್ತು ಅವರಿಗೆ ಅದನ್ನ ಹಣವಾಗಿ ಪರಿವರ್ತಿಸಿಕೊಳ್ಳುವಂತ ಒಂದು ಅವಕಾಶಗಳನ್ನು ನಾವು ಯಾತಕ್ಕೆ ಕೊಡಬಾರ್ದು? ಈ ಮೂಲವನ್ನು ನಾವು ಅವರಿಗೆ ಕೊಟ್ಟರೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟು ಆಗುತ್ತೆ. ಅದನ್ನ ಹಣವಾಗಿ ಆನ್ಯುಯಲ್ ಅರ್ನಿಂಗ್ಸ್ ಆಗಿ ಹೆಂಗೆ ಅದನ್ನ ಪರಿವರ್ತಿಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಬೆಳೆದಿದ್ದೆ ಈ ಮಲ್ಟಿಲಿಂಗ್ವಲ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯಾಕೆ ನಾನು ಇದನ್ನ ಮಲ್ಟಿಲಿಂಗ್ವಲ್ ಆಗಿ ಮಾಡಬೇಕು ಅಂತಿದ್ದೀನಿ ಅಂತಂದ್ರೆ, ನಮಗೆಲ್ಲ ಗೊತ್ತಿರೋಂಗೆ ಭಾರತ ವಿವಿಧ ಭಾಷೆಗಳ ದೇಶ. ಇಂಗ್ಲಿಷಲ್ಲಿ ಮಾತಾಡಿದ್ರೆ ಬಹಳ ಜನಕ್ಕೆ ಅರ್ಥ ಆಗಲ್ಲ. ಹಿಂದಿಲೇ ಮಾತಾಡಿದ್ರೆ ನನಗೆ ಅಷ್ಟು ಹಿಂದಿ ಪ್ರಭುತ್ವ ಇಲ್ಲ, ಹಿಂದಿನೂ ಗೊತ್ತಿಲ್ಲದೆ ಇರುವಂಥ ಜನ ಸಾಕಷ್ಟು ಜನ ಇದ್ದಾರೆ. ಆದರೆ ಇನ್ನೊಂದಿದೆ, ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಹಿಂದಿಲಿ ಮಾತಾಡು ಅಂತಂತಾರೆ, ಹಿಂದಿಲಿ ಮಾತಾಡಿದ್ರೆ ಮಾತೃಭಾಷೆ ಯಾಕೆ ಮಾಡ್ತೆ ಅಂತಂತಾರೆ, ಕನ್ನಡಲ್ಲಿ ಮಾತಾಡಿದ್ರೆ ಇನ್ನೇನೋ ಮಾತಾಡುವಂಥ ಜನಗಳು ಸಾಕಷ್ಟು ಜನ ನಮ್ಮ ಸುತ್ತಮುತ್ತಲು ಇದ್ದಾರೆ. ಸೊ ನಾನು ಎಲ್ಲರಿಗೂ ತೃಪ್ತಿ ಆಗೋ ಥರ
ಮಲ್ಟಿಲಿಂಗ್ವಲ್ ಅಂದ್ರೆ ಒಂದು 9 ಮೇಜರ್ ಭಾಷೆಗಳಲ್ಲಿ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾನು ತರ್ತಾ ಇದ್ದೀನಿ. ಈ 5 ಕ್ಯಾಟಗರಿ ಆಫ್ ಜನಗಳಿಗೂ ಅನುಕೂಲ ಆಗುವಂತ ಒಂದು ಲರ್ನಿಂಗ್ ಸಿಸ್ಟಮ್ನ ತಂದು ಅವ್ರಿಗೆ ಕಲಿಕೆ ಮತ್ತು ಗಳಿಕೆ ಎರಡೂ ಆಗ್ಬೇಕಾದ್ರಿಂದ ಅಂತ ಉದ್ದೇಶದಿಂದ ಇದನ್ನ ಒಂದು ಶುರು ಮಾಡಿದ್ದೀನಿ. ಮಿತ್ರರೇ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನನಗೆ ಚೆನ್ನಾಗಿ ಗೊತ್ತು, ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ನನ್ನ ಗುರಿ ಮುಂದಿನ 5 ವರ್ಷದಲ್ಲಿ 200 ಮಿಲಿಯನ್ ಜನ ಅಂದ್ರೆ 20 ಕೋಟಿ ಜನರು ಬಂದು ಹೇಳಬೇಕು ಈ ಒಂದು LMS ಇಂದ ನನ್ನ ವಾರ್ಷಿಕ ಆದಾಯ ಜಾಸ್ತಿ ಆಗಿದೆ ಅಂತ. ಒಟ್ಟು ಅದನ್ನೆಲ್ಲ ಕೂಡಿದ್ರೆ 5 ವರ್ಷದಲ್ಲಿ $2 ಟ್ರಿಲಿಯನ್ ಅದು ಜಾಸ್ತಿ ಆಗಬೇಕು ಅಂತ ಒಂದು ಆಸೆ, ಒಂದು ಗುರಿ ಇಟ್ಕೊಂಡು ಇದನ್ನ ನಾನು ಶುರು ಮಾಡ್ತಿದ್ದೀನಿ. ಇದನ್ನ ಸಾಧಿಸ್ತೀನಿ ಅನ್ನೋ ಒಂದು ಅತೀವವಾದ ನಂಬಿಕೆನೂ ನನ್ನಲ್ಲಿದೆ. ನಾನು ಇದನ್ನ ಮಾಡೇ ಮಾಡ್ತೀನಿ. ಇದನ್ನ ಮಾಡೋದ್ರಿಂದ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಒಂದು ಮೆಸೇಜನ್ನು ತಿಳಿಸಕ್ಕೂ ಇಷ್ಟಪಡ್ತೀನಿ. ಏನೂ ಕೈನಲ್ಲಿ ಶಕ್ತಿ ಇಲ್ಲದ ಒಬ್ಬ ಮನುಷ್ಯ ಈ ಒಂದು ಪರಿವರ್ತನೆಯನ್ನು ತರಬಹುದು ಅನ್ನೋದಾದ್ರೆ ಎಲ್ಲಾನು ಕೈನಲ್ಲಿ ಇಟ್ಕೊಂಡು ಅವರುಗಳು ಎಷ್ಟು ಮಾಡಬಹುದು ಅನ್ನೋದ್ರ ಬಗ್ಗೆ ಅವ್ರನ್ನ ಚಿಂತೆಗೆ ಖಂಡಿತ ಉಂಟು ಮಾಡೋಣ. ಅದರಿಂದ ನಮ್ಮ ದೇಶ ಇನ್ನೂ ಚೆನ್ನಾಗಿ ಬೆಳೀಲಿ. ನಾವೆಲ್ಲರೂ ಸಂತೋಷದಿಂದ, ಸಮೃದ್ಧತೆಯಿಂದ, ಹ್ಯಾಪಿಯಾಗಿ, ನೆಮ್ಮದಿಯಾಗಿ ಜೀವನ ಮಾಡುವಂತಾಗಲಿ. ಮಿತ್ರರೇ, ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸಿತು? ನಿಮ್ಮ ಫೀಡ್ಬ್ಯಾಕ್ ಇರ್ಬೋದು, ನಿಮ್ಮ ಅನಿಸಿಕೆ ಇರ್ಬೋದು, ಅಥವಾ ನೀವುಗಳು ಮಾಡ್ತಿರುವಂತ ಒಂದು ಪ್ರಯತ್ನ ನಮ್ಮ ದೇಶನ ಚೆನ್ನಾಗಿರೋದಕ್ಕೆ ಒಬ್ಬ ನಾಗರಿಕನಾಗಿ ನೀವೇನ್ ಮಾಡಬೇಕು ಅಂತಿದ್ದೀರಾ, ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸಿ. ಯಾಕೆಂದ್ರೆ ಈ ದೇಶ ನಮ್ಮೆಲ್ಲರದ್ದು. ಎಲ್ಲರೂ ಸೇರಿ ದೇಶ ಕಟ್ಟೋಣ, ಬೆಳೆಸೋಣ, ಸಂತೋಷ ಪಡೋಣ. ನಮಸ್ಕಾರ.